ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮುಖರು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ ಬೆಂಗಳೂರಿನ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ಇವರ ಆಶ್ರಯದಲ್ಲಿ ಉಡುಪಿ ಜಿಲ್ಲೆಯ ಉಳ್ಳೂರು ಕೊರಗರ ಕಾಲೋನಿಯಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ 14 ಸುಂದರ ಮನೆಗಳ ಗೃಹ ಪೂಜೆ ಮತ್ತು ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಿ ತುರ್ತು ಕಾರ್ಯನಿಮಿತ್ತ ನಿರ್ಗಮಿಸಿರುವಂಥ ಪೂಜ್ಯರಾದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಪ್ರಸ್ತುತಪಡಿಸುವಂಥ ಈ ಭಾಗದ ಉಡುಪಿಯ ಪೇಜಾವರ ಮಠದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಮಹಾಸ್ವಾಮೀಜಿಯವರಲ್ಲಿ ನಮಿಸಿ, ಹಾಗೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮತ್ತು ಗೃಹಗಳ ಹಸ್ತಾಂತರವನ್ನು ನೆರವೇರಿಸಿ ನಮ್ಮ ಜೊತೆಗೆ ಈ ದೇಶದ ಒಂದು ವಿಕಿಪೀಡಿಯಾ ಅನ್ನುವಂಥ ನಿಟ್ಟಿನಲ್ಲಿ ಉಪಸ್ಥಿತರಿದ್ದು, ನಂತರ ನಿಮ್ಮೆಲ್ಲರಿಗೂ ಒಂದು ಉತ್ತಮ ಅದ್ಭುತ ಮತ್ತು ಬಹುದೊಡ್ಡ ಸಂದೇಶವನ್ನು ಕೊಡಲಿರುವಂಥ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಆಗಿರುವಂಥ ಶ್ರೀ BL ಸಂತೋಷ್ಜಿಯವರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ನಿರ್ಗಮಿಸಿರುವಂಥ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವರಲ್ಲಿ ಅತಿಥಿಯ ಭಾಷಣವನ್ನು ಮಾತನಾಡಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ತುಂಬ ಒಳ್ಳೆಯ ಮಾತುಗಳನ್ನು ವ್ಯಕ್ತಪಡಿಸಿದಂಥ ಈ ಭಾಗದ ಶಾಸಕರಾದ ಗುರುರಾಜ್ ಗಂಟೆಹೊಳಿಯವರಲ್ಲಿ ಉಪಸ್ಥಿತರಿದ್ದು ಶೋಭಾಯಮಾನವನ್ನು ಕಾಪಾಡಿಕೊಂಡು ಬಂದಿರುವಂಥ ಶಾಸಕರಾದ ಭರತ್ ಶೆಟ್ಟಿಯವರು, ಕಿರಣ್ ಕುಮಾರ್ ಕೋಡ್ಲಿಯವರು, ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ನಾಗರಾಜ್ ನಾಯಕ್ ಅವರು, ಉಪಸ್ಥಿತರುವಂಥ ಮುರಳಿ ಕಡೇಕರ್ ಅವರು, ಮಾತೆಯವರಾದಂಥ ಶ್ರೀಮತಿ ಸುಶೀಲ್ ನಾಡಾ ಅವರು, ಕುಸುಮಾ ಶೆಟ್ಟಿಯವರು, ಸಂಜೀವ್ ಶೆಟ್ಟಿಯವರು, ಯಶ್ಪಾಲ್ ಸುವರ್ಣ ಅವರು ಶಾಸಕರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಳ ದೊಡ್ಡ ಮುಖ್ಯ ಪಾತ್ರವನ್ನು ವಹಿಸಿ ನಮ್ಮೆಲ್ಲರಿಗೂ ಇಡೀ ಸಮಾಜಕ್ಕೆ ಮತ್ತು ದೇಶಕ್ಕೆ ಒಂದು ಬಹುದೊಡ್ಡ ಆದರ್ಶಪ್ರಾಯವಾಗಿರುವಂಥ ಸಂದೇಶವನ್ನು ಕೊಟ್ಟಂಥ ಡಾಕ್ಟರ್ HS ಶೆಟ್ಟಿಯವರಲ್ಲಿ, ನಾಗರಾಜ್ ಶೆಟ್ಟಿಯವರು, ಸುಮನಾ ಶೆಟ್ಟಿಯವರು ಮತ್ತು ವೇದಿಕೆ ಮೇಲೆ ಭಾಳಷ್ಟು ಜನ ಕುಳಿತಿದ್ದೀರಿ. ನಿಮ್ಮೆಲ್ಲರಲ್ಲೂ ಶರಣಾರ್ಥಿಗಳನ್ನು ಸಲ್ಲಿಸಿ, ವಿಶೇಷವಾಗಿ ನಮ್ಮ ಎಡಭಾಗದಲ್ಲಿ ಕೇಸರಿಯ ಬಟ್ಟೆಯನ್ನು ತೊಟ್ಟು ತುಂಬ ಇವತ್ತು ಅವರ ಜೀವನದಲ್ಲಿ ಒಂದು ಉತ್ಸಾಹದ ಚಿಲುಮೆ ಅನ್ನುವಂಥ ನಿಟ್ಟಿನಲ್ಲಿ ಮಂದಾಸದಲ್ಲಿ ಉಪಸ್ಥಿತರುವಂಥ ಮನೆಗಳನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಕೊರಗ ಸಮುದಾಯದವರಲ್ಲಿ, ಮಾಧ್ಯಮದವರು ನಿಮ್ಮೆಲ್ಲರಲ್ಲೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಸಂದರ್ಭದ ಬಗ್ಗೆ ಭಾಳಷ್ಟು ಜನ ಅತಿಥಿಗಳು ಗಣ್ಯಮಾನರು ಮಾತನಾಡಿರುವಂಥದ್ದನ್ನು ನಾವು ಎಲ್ಲರೂ ಕೂಡ ಕೇಳಿದ್ದೀವಿ. ಬಸವಣ್ಣನವರ ಪರಿಕಲ್ಪನೆಯ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ನಮ್ಮ HS ಶೆಟ್ಟರು ಮಾಡಿದ್ದಾರೆ ಅಂಥೇಳಿ ನನಗೆ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. 900 ವರ್ಷಗಳ ಹಿಂದೆ ಬಸವಾದಿ ಶರಣರು ನೊಂದವರ ನೋಯದವರೆತ್ತಬಲ್ಲರು ಅನ್ನುವಂಥ ಮಾತಿಗೆ ಅದು ಪ್ರತ್ಯುತ್ತರವಾಗಿ ಇವತ್ತು ಯಾರು ಈ ಸಮಾಜದಲ್ಲಿ ನಿರಾಶ್ರಿತರಾಗಿದ್ದಾರೆ ಅಂಥ ನಿರಾಶ್ರಿತರಿಗೆ ಆಶ್ರಯದಾತರಾಗಿ ನಮ್ಮ HS ಶೆಟ್ಟರು ಇವತ್ತು ನಮ್ಮ ಜೊತೆಗೆ ಕುಳಿತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಅವರ ವ್ಯಕ್ತಿತ್ವ, ಬಸವಾದಿ ಶರಣರ ವ್ಯಕ್ತಿತ್ವವೇ ನಮ್ಮ ಇವತ್ತಿನ 21ನೇ ಶತಮಾನದಲ್ಲಿ HS ಶೆಟ್ಟರಲ್ಲಿ ಕಾಣಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಅನ್ನುವಂಥದ್ದು. ಅವರ ಮಾತುಗಳನ್ನು ಕೂಡ ಭಾಳಷ್ಟು ಜನ ನೀವು ಕೇಳಿದ್ರಿ. ನಾನು ದುಡಿಮೆಯಲ್ಲಿ 10 ಭಾಗ ದುಡಿದ್ರೆ 1 ಭಾಗವನ್ನು ನಾನು ಸಮಾಜಕ್ಕೆ ಅರ್ಪಣೆ ಮಾಡಬೇಕಂತೇಳಿ. ಈ ಗುಣ ಎಲ್ರಿಗೂ ಬರೋದಿಲ್ಲ. ಮೊದಲೇ ಹೇಳಿದೆ ನಾನು, ಬಸವಾದಿ ಶರಣರ ಮಾತು ಮತ್ತೊಂದು ಕಾಯಕ ಮತ್ತು ದಾಸೋಹ. ಅಂದರೆ ನಾವು ದುಡಿಬೇಕು, ದುಡಿದಿದ್ರಲ್ಲಿ ಒಂದಿಷ್ಟು ಉಳಿತಾಯವಾಗಿದ್ದನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂಥೇಳಿ. ನಾವು ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವೇ ದುಡಿತೀವಿ, ನಾವೇ ಪ್ರಸಾದ ಮಾಡ್ತೀವಿ, ಉಳಿದದ್ದನ್ನು ನಮ್ಮ ಮಕ್ಕಳಿಗೆ ಇಡ್ತೀವಿ, ಮೊಮ್ಮಕ್ಕಳಿಗೆ ಇಡ್ತೀವಿ. ಮುಂದಿನ ತಲೆಮಾರಿಗೆ ಎಷ್ಟು ತಲೆಮಾರಿಗೆ ನಾನು ಗಳಿಸಿ ಹೋದೆ ಅನ್ನುವಂಥ ಹೆಸರನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಪೈಪೋಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ HS ಶೆಟ್ಟರು ನಾನು ದುಡಿದಿರುವಂಥದ್ದಲ್ಲಿ ಕೇವಲ ನನ್ನ ಮಕ್ಕಳಿಗಲ್ಲ, ಈ ಸಮಾಜದಲ್ಲಿ ನಿರ್ಗತಿಕರು ನಿರಾಶ್ರಿತರಿಗೆ ಇದು ನನ್ನ ದಾಸೋಹ ಅರ್ಪಣೆಯಾದರೆ ಅದೇ ಭಗವಂತನಿಗೆ ಸಲ್ಲುವಂಥ ಸೇವೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೇನು 18 ಮನೆಗಳನ್ನು 14 ಮನೆಗಳನ್ನು ಒಟ್ಟು 30 ಮನೆಗಳನ್ನು
ಈ ಸಮಾಜಕ್ಕೆ ಲೋಕಾರ್ಪಣೆಯನ್ನು ಮಾಡಿದರೆ ಇದು ನಿಜಕ್ಕೂ ಕೂಡ ಇದು ಧನ್ಯತಾ ಭಾವದ ಕಾರ್ಯಕ್ರಮ ಅಂಥೇಳಿ ಹೇಳೋದಕ್ಕೆ ತುಂಬ ಅನ್ನಿಸ್ತಾ ಇದೆ. ನಮ್ಮ ಗಂಟೆಹೊಳಿಯವರು ಒಂದು ಮಾತನ್ನು ಹೇಳಿದರು, ಇಲ್ಲಿ ಯಾಕೆ ನಾವೆಲ್ಲರೂ ಸೇರಿದ್ದೀವಿ ಅಂತ ಹೇಳಿದ್ರೆ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅಂಥೇಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಡ್ತೀರಿ, ಅವ್ರು ತೆಗೆದುಕೊಳ್ತಾರೆ, ನಮ್ಮದೇನು ಮಧ್ಯೆ ಕೆಲಸ ಅಂಥೇಳಿ. ಆದರೆ ನಮ್ಮಿಂದ ಕೊಡಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ಪಡೀಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಂಥ ಒಂದು ಒಳ್ಳೆಯ ಸತ್ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷೀಕರಿಸಿ ಒಂದು ಸಂತೋಷದಲ್ಲಿ ಭಾಗಿಯಾಗಿ ಅವರಿಗೆ ಮತ್ತಷ್ಟು ಪ್ರೇರಣಾದಾಯಕ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೂರದಿಂದ ಭಾಳಷ್ಟು ಜನ ಬಂದಿದ್ದೀರಿ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಬಸವಾದಿ ಪ್ರಮುಖರ ಆಶೀರ್ವಾದ, ಆರೋಗ್ಯ, ಮತ್ತಷ್ಟು ಈ ರೀತಿಯಾಗಿ ಸೇವೆ ಸಲ್ಲಿಸುವಂಥ ಕಾರ್ಯಕ್ಕೆ ಅವರಿಗೆ ಪ್ರೇರಣೆ ಆಗಲಿ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ. ನನಗೆ ಇಲ್ಲಿ ವೇದಿಕೆ ಮೇಲೆ ಕುಳಿತಿರುವಂಥವ್ರಿಗೆ ಭಾಳಷ್ಟು ಜನ ಈ ಒಂದು ಭಾವನಾತ್ಮಕವಾಗಿ ಕಾರ್ಯಕ್ರಮ ಅನ್ನಿಸ್ತಾ ಇರ್ಬೋದು, ಇದು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇರ್ಬೋದು. ಈ ಭಾಗದಲ್ಲಿ ನೀವೆಲ್ಲರೂ ಕೂಡ ಕೊರಗರು ಅನ್ನುವಂಥ ಹೆಸರನ್ನು ಇಟ್ಕೊಂಡಿದ್ದೀರಿ. ಆದರೆ ನಿಮಗೆ ಸಂಸ್ಕಾರ ಅನ್ನುವಂಥದ್ದು ಎಷ್ಟಿದೆ ಅಂತ ಹೇಳಿದ್ರೆ, ನಮ್ಮ ಅಜ್ಜಿಯವರು ಹೇಳ್ತಾ ಇದ್ದರು ನೋಡಿ, ಇವ್ರ ಹೆಸರಲ್ಲಿ ಉದ್ದೇಶ ಕೊರಗ ಅನ್ನುವಂಥ ಹೆಸರಿದೆ ಅಂಥೇಳಿ. ಅಂದರೆ ಆ ಉದ್ದೇಶ ಅನ್ನುವಂಥ ಹೆಸರಿಟ್ಕೊಂಡಿದ್ದಾರಲ್ಲ, ನಿಮಗೆ ನಿಜಕ್ಕೂ ಎಲ್ಲರಿಗಿಂತಲೂ ಶ್ರೇಷ್ಠವಾಗಿರುವಂಥ ಸಂಸ್ಕಾರ ಇದೆ. ಆದರೆ ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಹೇಗೆ ಬದಲಾವಣೆ ಆಗಬೇಕನ್ನುವಂಥ ಸಂಸ್ಕಾರ ನಮಗೆ ಕಡಿಮೆ ಆಗಿದೆ. ಅದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಶಕ್ತಿ ಈ ವೇದಿಕೆ ಮೂಲಕ ನಿಮಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗ್ತದೆ ಅನ್ನುವಂಥದ್ದು. ಈ ಭಾಗದಲ್ಲಿ ಉಡುಪಿಯ ಪೇಜಾವರ ಮಠ ಇದೆ, ನೀವೆಲ್ಲರೂ ಕೂಡ ಹೊಂದ್ಕೊಳ್ಬೇಕು. ನಿಮಗೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಬಂದು 85 ವರ್ಷಗಳು, ಇಷ್ಟು ವರ್ಷಗಳಲ್ಲಿ ಬಸವಣ್ಣನವರ ಹೆಸರನ್ನು ಹೇಳುವಂಥವ್ರಿದ್ದಾರೆ, ಶ್ರೀರಾಮನ ಹೆಸರನ್ನು ಹೇಳುವಂಥವ್ರಿದ್ದಾರೆ, ಶ್ರೀಕೃಷ್ಣನ ಹೆಸರನ್ನು ಹೇಳುವಂಥವ್ರಿದ್ದಾರೆ, ವಾಲ್ಮೀಕಿ ಮಹರ್ಷಿಗಳ ಹೆಸರನ್ನು ಹೇಳುವಂಥವ್ರಿದ್ದಾರೆ, ಕನಕದಾಸರ ಹೆಸರುಗಳನ್ನು ಹೇಳುವಂಥವ್ರಿದ್ದಾರೆ. ಆದರೆ ನಿರಾಶ್ರಿತರಿಗೆ ಒಂದು ಸಮಾನತೆಯನ್ನು ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿದಂಥ ಒಂದು ಬಹುದೊಡ್ಡ ಆದರ್ಶಪ್ರಾಯವಾಗಿರುವಂಥ ಒಂದು ತತ್ವವನ್ನು ಒಳಗೊಡಿಸ್ಕೊಂಡು ಆ ಮುಖಿಯಾಗಿ ಜನಮುಖಿಯಾಗಿ ಒಂದು 1970ರ ದಶಕದಲ್ಲೇ ನಮ್ಮ ಉಡುಪಿಯ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಅವತ್ತಿನ ಕಾಲದಲ್ಲಿಯೇ ಈ ಸಮಾಜದಲ್ಲಿ ಮಲವೋರುವ ಪದ್ಧತಿಯನ್ನು ನಿಷೇಧ ಮಾಡಬೇಕಂತೇಳಿ ಚಿಂತನೆ ಮಾಡಿದ್ರಲ್ಲ, ಅವರು ನಮಗೆ ನಿಜಕ್ಕೂ ಆದರ್ಶಪ್ರಾಯರು ಅನ್ನುವಂಥದ್ದು. ನಿಮಗೆ ಅನಿಸುತ್ತೆ ನಮಗೆ ಯಾವುದೋ ಒಂದು ಮಠ ಇಲ್ಲ ಅಥವಾ ಪೂಜ್ಯರಿಲ್ಲ, ಸ್ವಾಮೀಜಿಗಳಿಲ್ಲ ಅಂಥೇಳಿ. ನಿಮಗೆ ಸ್ವಾಮೀಜಿಗಳು ಮಠಾಧೀಶರಿದ್ದರೂ ಕೂಡ ನಿಮ್ಮ ಭಾವನೆಗಳಿಗೆ ಈ ಸಮಾಜಕ್ಕೆ ಬೇಕಾಗಿರುವಂಥದ್ದನ್ನು ಯಾರು ಚಿಂತನೆ ಮಾಡೋದಿಲ್ಲ. ಅವರು ನಿಮ್ಮವರಾಗಿದ್ದರೂ ಕೂಡ ನಿಮ್ಮವರಲ್ಲ ಅಂಥೇಳಿ. ಯಾರು ನಿಮ್ಮವರು ಅಲ್ಲದೇ ಇದ್ದರೂ ಕೂಡ ನಿಮ್ಮ ಒಂದು ಸಾಮಾಜಿಕ ಮುಖ್ಯವಾಹಿನಿಯ ಬದಲಾವಣೆಯನ್ನು ಬಯಸ್ತಾರೆ, ಅವರೇ ನಿಮಗೆ ನಿಜವಾದ ಮಠಾಧೀಶರು, ನಿಮಗೆ ಧಾರ್ಮಿಕ ನಾಯಕರು, ಧಾರ್ಮಿಕ ಮುತ್ಸದ್ದಿಗಳು. ಹಾಗಾಗಿ ಈ ಭಾಗದ ಎಲ್ಲ ಶೋಷಿತ ಸಮುದಾಯಗಳಿಗೆ ಉಡುಪಿ ಪೇಜಾವರ ಮಠವೇ ನಿಮ್ಮ ಮಠ ಅಂಥೇಳಿ ನೀವು ಅಂದ್ಕೊಂಡು ನೀವು ಸಂಸ್ಕಾರದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಅನ್ನುವಂಥದ್ದು. ಇವತ್ತು ಹುಬ್ಬಳ್ಳಿನಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆ ಬಗ್ಗೆ ನಿಮಗೆ ಭಾಳಷ್ಟು ಜನ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಿ. ನಾನು ನಿನ್ನೆ ತಾನೇ ಮಾಧ್ಯಮಗಳಿಗೆ 3-4 ದಿನ ತಡವಾಗಿ ಒಂದು ಹೇಳಿಕೆಯನ್ನು ಕೊಟ್ಟೆ. 3 ದಿವಸ ತಡವಾಗಿ ನಾನು ಯಾಕೆ ಹೇಳಿಕೆ ಕೊಟ್ಟೆ ಅಂತ ಹೇಳಿದ್ರೆ, ಅದೇ ಹುಬ್ಬಳ್ಳಿನಲ್ಲಿ ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಇದೇ ರೀತಿಯಾಗಿರುವಂಥ ದುಷ್ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಬಸವಣ್ಣನವರ ಹೆಸರು ಹೇಳುವಂಥ ಎಲ್ಲ ಮಠಾಧೀಶರು ಕೂಡ ಸಾಲಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟರು. ಎಲ್ಲ ವರ್ಗದವರು ಕೂಡ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಅದು ಯಾಕೆ ಮಾಡಿದರು ಅಂತ ಹೇಳಿದ್ರೆ, ಅದು ಧರ್ಮಾಧಾರಿತವಾಗಿರುವಂಥ ಆ ಒಂದು ದುಷ್ಕೃತ್ಯ ನಡೆದಿತ್ತು, ಎಲ್ಲರೂ ಕೂಡ ಭಾಗವಹಿಸಿದರು. ಆದರೆ ಇದೇ ಧರ್ಮದಲ್ಲಿ ನಾವಿದ್ದೀವಿ, ನಮಗೆ ಜಾತಿಯಾಧಾರಿತವಾಗಿರುವಂಥ ಇಂಥ ಒಂದು ದುಷ್ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಯಾವೊಬ್ಬ ಬಸವಣ್ಣನವರ ಹೆಸರನ್ನು ಹೇಳುವಂಥ ಮಠಾಧೀಶರು ಕೂಡ ಬರಲಿಲ್ಲ ಅನ್ನುವಂಥ ಆತಂಕದ ಮಾತನ್ನು ನಾನು ನಿನ್ನೆ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡುವಂಥ ಸಂದರ್ಭ ಆಯಿತು. ಬಹುತೇಕ ಈ ಒಂದು ಚಿಂತನೆ ಎಲ್ಲಿವರೆಗೂ ಈ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಬರೋದಿಲ್ಲ, ಅಲ್ಲಿವರೆಗೂ ಭಾರತ ದೇಶ ಒಂದು ಏಕತೆ ಮತ್ತು ಭ್ರಾತೃತ್ವದ ದೇಶ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂಥ ಕೆಲಸವನ್ನು ಈ ಪ್ರಮಾಣದಲ್ಲಿ ಕೆಲವರಾದರೂ ಮಾಡ್ತಾರೆ. ಅಂಥ ಕೆಲಸವನ್ನು ಭಾಳಷ್ಟು ಜನ ನೀವು ಅಂದ್ಕೊಳ್ಬೋದು, ದೊಡ್ಡ ದೊಡ್ಡ ಶ್ರೀಮಂತರು ಮನೆಗಳನ್ನು ಕಟ್ಟಬೇಕಾದ್ರೆ ಅಕ್ಕಪಕ್ಕದಲ್ಲಿ ದಲಿತರು, ಹರಿಜನರು, ಅಸ್ಪೃಶ್ಯರು ಅಥವಾ ಕೊರಗರು ಇದ್ದರೆ ಇವ್ರನ್ನ ಬೇಗ ಮನೆ ಖಾಲಿ ಮಾಡಬೇಕು, ಇವ್ರನ್ನ ಇದ್ದರೆ ಇಲ್ಲಿ ಸ್ವಚ್ಛತೆ ಇರೋದಿಲ್ಲ, ಅಥವಾ ಇವರನ್ನು ಪಕ್ಕದಲ್ಲಿ ಇಟ್ಕೊಂಡ್ರೆ ನಮಗೆ ಅಗೌರವ ಆಗುವಂತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಅಲ್ಲಿಂದ ಖಾಲಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಎಚ್ ಎಸ್ ಶೆಟ್ಟರು
ನೀವಿರುವಂಥ ಸ್ಥಳದಲ್ಲಿ ಒಂದು ಸ್ವಾಭಿಮಾನದ ಸಂಕೇತವಾಗಿ ನೀವು ಬದುಕಬೇಕನ್ನುವಂಥ ಒಂದು ಮನೆಯನ್ನು ಕಟ್ಸ್ಕೊಟ್ಟಿದ್ದಾರಲ್ಲ, ಆ ಒಂದು ಎಚ್ ಎಸ್ ಶೆಟ್ಟರ್ ಅಂತವರು ಈ ದೇಶದಲ್ಲಿ ಭಾಳಷ್ಟು ಜನ ಬೇಕಾಗ್ತಾರೆ. ಈ ದೇಶಕ್ಕೆ ಭಾಳ ದೊಡ್ಡ ಸಂಸ್ಕೃತಿ ಇದೆ, ಭಾಳಷ್ಟು ಪರಂಪರೆ ಇದೆ, ಭಾಳಷ್ಟು ಆಚಾರ ವಿಚಾರಗಳಿದ್ದಾವೆ. ಆದರೆ ಅದನ್ನು ಅನುಸರಿಸ್ಕೊಂಡು ಹೋಗುವಂಥ ನಮ್ಮಂಥವ್ರ ಕೈಯಲ್ಲಿ ಆ ಆಚಾರ ವಿಚಾರಗಳಿಗೆ ಯಾವತ್ತೂ ಕೂಡ ಧಕ್ಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿರುವಂಥ ಸಂದರ್ಭ ಇವತ್ತು ನಮ್ಮದಾಗಿದೆ ಅನ್ನುವಂಥದ್ದು. ಇವತ್ತು ದೇಶ ಬದಲಾಗ್ತಾ ಇದೆ, ತಂತ್ರಜ್ಞಾನದಲ್ಲಿ ನಾವು ಮುಂದುವರಿತಾ ಇದ್ದೀವಿ, ನಮಗೆ ಬೇಕಾಗಿರುವಂಥದ್ದೆಲ್ಲದೂ ಕೂಡ ನಮಗೆ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಸನಾತನ ಪರಂಪರೆಯಲ್ಲಿ ಯಾವತ್ತೋ ಯಾವುದೋ ಕಾಲದಲ್ಲಿ ಹಾಗೆಯೇ ಹೋಗಿರುವಂಥ ತಪ್ಪುಗಳನ್ನು ಮತ್ತೊಮ್ಮೆ ಪುನರಾವರ್ತಿಸುವಂಥ ಸಂದರ್ಭಕ್ಕೆ ನಾವು ಆ ಮಾತುಗಳನ್ನು ಮುಂದಿಟ್ಟುಕೊಂಡು ನೆಪವಾಗಿಟ್ಟುಕೊಂಡು ನಾವು ಇವತ್ತು ಕೂಡ ಧರ್ಮದ ಹೀಯಾಳಿಕೆಗೆ ಮತ್ತು ಧರ್ಮವನ್ನು ಒಡೆಯುವಂಥ ಕೆಲಸಕ್ಕೆ ನಾವೇನಾದರೂ ಮುಂದಾದರೆ ಮತ್ತೊಮ್ಮೆ ನಾವು ಪರಕೀಯರ ದಾಳಿಗೆ ಮುಂದಾಗ್ತೀವಿ ಅನ್ನುವಂಥದ್ದು. ಇವತ್ತು ನಾನು ನಮ್ಮ ವಾದಿರಾಜ್ ಸರ್ ಕೆಳಗಡೆ ಇದ್ದಾರೆ, ಅವ್ರಿಗೆ ಹಲವಾರು ವರ್ಷಗಳಿಂದ ಹೇಳಿದ್ದೆ, ಡಿಸೆಂಬರ್ 25ನೇ ತಾರೀಕು ನಮ್ಮ ಕಾಲೋನಿಗಳಲ್ಲಿ, ವಿಶೇಷವಾಗಿ ಹಿಂದುಳಿದ ಕಾಲೋನಿಗಳಲ್ಲಿ ಯಾವ್ಯಾವ ಮನೆಗಳ ಮುಂದೆ ದೀಪಾಲಂಕಾರಗಳು ಹಾಕ್ತಾರೆ, ಲೈಟಿನ ಸರಗಳನ್ನು ಹಾಕ್ತಾರೆ, ಅವೆಲ್ಲವೂ ಕೂಡ ನಮ್ಮ ಮನೆಗಳೇ ಅಂಥೇಳಿ ಹೇಳ್ತಾ ಇರ್ತಿದ್ದೆ. ಆದರೆ ಆ ಮನೆಗಳಲ್ಲಿ ಆ ದೀಪಾಲಂಕಾರ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕೆಲವು ವರ್ಷಗಳ ಹಿಂದೆ ಎಚ್ ಎಸ್ ಶೆಟ್ಟರ್ ಅಂತವರು ಮತ್ತು ಬಹಳಷ್ಟು ಈ ಉಡುಪಿ ಮಠ ಇಂಥ ಸಮಾನತೆಯನ್ನು ಸಾರಿಸುವಂಥ ಅನೇಕ ಧಾರ್ಮಿಕ ಮುತ್ಸದ್ದಿಗಳು ಹುಟ್ಟಿ ಬಂದಿದ್ದರೆ ನಮ್ಮ ಸಮುದಾಯದವ್ರು ಯಾರೂ ಕೂಡ ಮತಾಂತರ ಆಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕಾಲ ಪಕ್ವವಾಗಿದೆ, ನಾವು ನೀವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಅನ್ನುವಂಥದ್ದು. ನಾನು ಮೊದಲು ಒಂದು ಮಾತನ್ನು ಹೇಳಿದೆ, ನೊಂದವರ ನೋಯದವರ ಎತ್ತಬಲ್ಲರು ಅಂತೇಳಿ. ಸಂತೋಷ್ ಜಿಯವರು ನೊಂದವರಲ್ಲ, ಆದರೆ ನಮ್ಮ ನೋವುಗಳನ್ನು ಅರ್ಥ ಮಾಡಿಕೊಂಡಂಥವ್ರು. ಬಹುತೇಕ ನಮ್ಮ ಹರಿಜನ ಸಮಾಜ, ಕೊರಗ ಸಮಾಜ ಇವ್ಯಾವು ಬೇರೆ ಅಲ್ಲ. ಮೀಸಲಾತಿಯಲ್ಲಿ ನೀವೇನೋ ಬೇರೆ ಒಂದು ವರ್ಗಕ್ಕೆ ಸೇರಿರ್ಬೋದು. ನಾನು ಅಂದ್ಕೊಳ್ತಾ ಇರ್ತೀನಿ, ನೀವೆಲ್ಲ ನಮ್ಮ ತುಂಬ ಹಿಂದುಳಿದಿರುವಂಥ ಸಮುದಾಯದಲ್ಲಿ ಇದ್ದಂಥವ್ರು, ಆದರೆ ಕಾರಣಾಂತರಗಳಿಂದ ಬೇರೆ ಹೋಗಿರ್ಬೋದು. ನಮ್ಮ ಸಮುದಾಯ 30 ವರ್ಷಗಳಿಂದಲೂ ಕೂಡ ಬೀದಿಯಲ್ಲಿ ನಮ್ಮ ಧ್ವನಿಯನ್ನೆತ್ತಿ ನಾವು ಹೋರಾಟವನ್ನು ಮಾಡಿ ಬದುಕನ್ನು ಕಳೆದುಕೊಂಡು ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರು ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯದ ಮಾಹಿತಿಯನ್ನು ಸಂತೋಷ್ ಅವರ ಮೂಲಕ ಪಡೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಮುದಾಯ ಇವತ್ತು ತಲೆನೆತ್ತಿ ನಿಲ್ಲೋದಕ್ಕೆ ಆ ಮೀಸಲಾತಿಯು ಕೂಡ ಇವತ್ತು ನಮಗೆ ಸಮಾಧಾನ ಇಲ್ಲ, ಅದು ಅರೆಬರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಒಂದು ಹಂತಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸಂತೋಷ್ ಜಿಯವರು. ಅವರಿಗೆ ಈ ವೇದಿಕೆ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಎಚ್ ಎಸ್ ಶೆಟ್ರೆ, ನಾವು ನಿಮಗೆ ಏನನ್ನು ಕೂಡ ಕೊಡೋದಕ್ಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ಭಗವಂತ ನಿಮಗೆಲ್ಲದನ್ನು ಕೊಟ್ಟಿದ್ದಾರೆ. ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ನೀವಿಂಥ ಸತ್ಕಾರ್ಯವನ್ನು ಮಾಡಲಿಕ್ಕೆ ನಿಮಗೆ ಮತ್ತಷ್ಟು ಪ್ರೇರಣೆ ಸಿಗಲಿ ಅಂಥೇಳಿ ನಾವು ನಮ್ಮ ಶ್ರೀಮಠದಲ್ಲಿ ನಿಮಗೆ ದೊಡ್ಡ ದೊಡ್ಡ ಸಾಮಾಜಿಕ ಮುಖ್ಯವಾಹಿನಿಯಲ್ಲಿರುವಂಥ ಎಲ್ಲ ಸಮುದಾಯದವರು ಸತ್ಕಾರ ಮಾಡಿದರೆ ಅದು ನಿಮಗೆ ಎಷ್ಟರ ಮಟ್ಟಿಗೆ ಸಮಾಧಾನನೂ ಗೊತ್ತಿಲ್ಲ. ಆದರೆ ನಮ್ಮಂಥ ಶೋಷಿತ ಸಮುದಾಯದವರು ನಿಮಗೆ ಸನ್ಮಾನ ಮಾಡಬೇಕಾಗಿದೆ. ನೀವು ಒಂದು ದಿನಾಂಕವನ್ನು ಕೊಟ್ಟಾಗ ನಾವು ಆ ಕಾರ್ಯಕ್ರಮಕ್ಕೆ ನಿಮಗೆ ಸತ್ಕಾರವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನೀವೆಲ್ಲರೂ ಕೂಡ ನಿಮಗೆ ಮನೆಗಳಿರಲಿಲ್ಲ, ಆ ಮನೆಗಳಿಲ್ಲದೆ ಇರೋದರಿಂದ ಇದ್ದಂಥ ಗುಡಿಸ್ಲೇ ಒಂದು ಸ್ವಚ್ಛತೆ, ಅಲ್ಲಿ ಕಸ ಹುಡ್ಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿನೂ ನಿಮಗಿರಲಿಲ್ಲ. ಆದರೆ ಇವತ್ತು ನೀವು ನೋಡಿದರೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ, 23 ವರ್ಷಗಳ ಹಿಂದೆ ಯಡಿಯೂರಪ್ಪನವರು ನಮ್ಮೆಲ್ಲರಿಗೂ 1 ಕೋಟಿ ಹಣವನ್ನು ಕೊಟ್ಟರು. ಆವಾಗ ನಾವೆಲ್ಲರೂ ಕೂಡ ಕಟ್ಟಡವನ್ನು RCC ಕಟ್ಟಡವನ್ನು ಕಟ್ಕೊಂಡ್ವಿ. ಅವತ್ತು ನಮಗೆ ಎಂಥ ಸಂತೋಷ ಆಗಿತ್ತು ಅಂತ ಹೇಳಿದ್ರೆ, ಗುಡಿಸ್ನಲ್ಲಿ ನಮ್ಮ ಹರಿಜನರು ಗಿರಿಜನರ ಒಂದು ದೇವಸ್ಥಾನಗಳಿದ್ವು, ಮಠಗಳು ಹಾಗೇ ಇದ್ವು. ಆ ಕಟ್ಟಡವನ್ನು ಕಟ್ಟಿದಾಗ ಇಲ್ಲಿ ಕಸ ಹೊಡ್ಕೊಡ್ಬೇಕು, ನೆಲ ಒರೆಸ್ಕೋಬೇಕಂತ ಅನ್ನೋಂಥ ಭಾವನೆ ಏನಿತ್ತಲ್ಲ, ಇವತ್ತು ನಿಮಗೆ ಅಂಥ ಸಂತೋಷ ಬಂದಿದೆ. ಆ ಮನೆಯನ್ನು ಸುಂದರವಾಗಿ ಇಟ್ಕೊಂಡು ನಾನು ಕಟ್ಟಿಸಿದ್ದಕ್ಕೂ ಸಾರ್ಥಕವಾಯಿತು ಅನ್ನುವಂಥ ಭಾವನೆ ಶೆಟ್ಟರಿಗೆ ಬರಬೇಕನ್ನುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಿ ಸಂಸ್ಕಾರವಂತರನ್ನಾಗಿ ಮಾಡಿ, ಯಾವುದೋ ಕಾರಣದಲ್ಲಿ ನಿಮ್ಮ ಜೀವನದಲ್ಲಿ ಬಂದಂಥ ದುಷ್ಕೃತ್ಯಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯುವಂಥ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಿಮ್ಮ ಬದುಕು ಬಂಗಾರವಾಗಲಿ. ಮತ್ತು ಶೆಟ್ಟರು ಮತ್ತು ಅವರ ಶ್ರೀಮತಿಯವರು, ಅವರ ಕುಟುಂಬ ವರ್ಗದವರು ಅವರು ನಿನ್ನೆ ಒಂದು ಮಾತನ್ನು ಹೇಳ್ತಾಯಿದ್ರು, ನನಗೆ ನನ್ನ ಮಕ್ಕಳದ್ದು ಯಾರ್ದು ಸಮಸ್ಯೆ ಇಲ್ಲ, ನಮ್ಮ ಮನೆಯವ್ರದ್ದು ಯಾರ್ದು ಸಮಸ್ಯೆ ಇಲ್ಲ, ನಮ್ಮ ತಾಯಿಯವ್ರದ್ದು ಇದಕ್ಕೆ ವಿರೋಧ ಇದೆ.
ಯಾಕಂತ ಹೇಳಿದ್ರೆ ನಮ್ಮ ತಾಯಿಯವ್ರದ್ದು ಯಾಕೆ ವಿರೋಧ ಇದೆ ಅಂತ ಹೇಳಿದ್ರೆ, ನೀವು ಗಳಿಸಿದ್ದನ್ನು ನಮ್ಮ ಕುಟುಂಬದವ್ರಿಗೆ ಬಿಡಿ ಅನ್ನುವಂಥ ಮಾತಿಗೆ ನಮ್ಮ ತಾಯಿಯವ್ರದ್ದು ವಿರೋಧ ಇದೆ. ಆದರೆ ನನ್ನ ಮಕ್ಕಳು ಮತ್ತು ನನ್ನ ಶ್ರೀಮತಿಯವರು ನಿರ್ಗತಿಕರಿಗೆ ಸಹಾಯ ಮಾಡೋದಕ್ಕೆ ಬೆಂಬಲ ಮಾಡ್ತಾ ಇದ್ದಾರೆ. ಅಂಥವ್ರ ಮಕ್ಕಳು ಅಂಥ ಶ್ರೀಮತಿಯವರು ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಭಾಗವಹಿಸಿರುವಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ, ನನ್ನನ್ನು ಕೂಡ ಆಹ್ವಾನಿಸಿ ತುಂಬ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ 4 ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.